ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಲ್ಲಿ ಸರಳವಾಗಿರುವಂಥ ಪರಿಹಾರಗಳು, ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಬಾರಿ ನಮ್ಗೇನಾದ್ರೂ ಕೆಡಕೆ ಆಗ್ತಾ ಇದ್ರೆ ಅಥವಾ ಕೆಟ್ಟದ್ದೇ ಆಗ್ತಾ ಇದ್ರೆ ಇದು ಯಾವ ಜನ್ಮದ ಕರ್ಮ, ಇದು ಹೋಗೋದೇ ಇಲ್ವಾ ನಮ್ಮಿಂದ, ಈ ಥರ ಎಲ್ಲ ನಾವು ಯೋಚನೆ ಮಾಡ್ತಾ ಇದೀವಿ. ಸೊ ಕರ್ಮ ಮಾಡಿದೀವಿ ಅಂದರೆ ಅನುಭವಿಸ್ಲೇಬೇಕಾ, ನಮಗೆ ಒಳ್ಳೆ ದಿನಗಳು ಅನ್ನೋಂಥದ್ದು ಬರೋದೇ ಇಲ್ವಾ? ಆ ಕರ್ಮ ಕಳ್ಕೊಳ್ಬೇಕು ಅಂತಂದರೆ ಸಾಧ್ಯ ಇದೆಯಾ ಗುರುಗಳೇ, ಅಥವಾ ಕರ್ಮದಲ್ಲೇ ನಾವು ಟ್ರಾವೆಲ್ ಮಾಡಬೇಕಾ ನಮ್ಮ ಇಡೀ ಜೀವನನ? ಸೊ ಏನು ಹೇಳ್ತೀರಾ? ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಕೆಟ್ಟದಾದಾಗಂತೂ ಇದು ಎಲ್ಲರ ತಲೆಯಲ್ಲೂ ಬರ್ತಾ ಇರುತ್ತೆ. ಅದು ಯಾವ ಜನ್ಮದ ಕರ್ಮನೋ ಗೊತ್ತಿಲ್ಲ, ಈ ಪದ ನಾವು ಬಳಸ್ತಾ ಇರ್ತೀವಿ. ಏನೋ ಅದರಿಂದ ಬಂದು ನಾವು ಹೊರಗಡೆ ಒಳ್ಳೆ ದಿನಗಳು ನೋಡುವಂಥದ್ದು, ಒಳ್ಳೆ ಸಮಯ ಬರುವಂಥದ್ದು ಸಿಗುತ್ತಾ ಇಲ್ವಾ, ಅಥವಾ ಕನಸಾಗೆ ಉಳಿದ್ಬಿಡುತ್ತಾ ಅಂತ ಯೋಚನೆ ಮಾಡ್ತೀವಿ. ಇದರಿಂದ ಹೊರಗಡೆ ಬಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂದರೆ ಏನು ಮಾಡ್ಕೊಳ್ಬೇಕಾಗತ್ತೆ? ಕರ್ಮದಿಂದ ಹೊರಗಡೆ ಬರೋಕ್ಕೆ ಚಾನ್ಸಸ್ ಇದೆಯಾ ಗುರುಗಳೇ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ್ದು ಚೆಂದ ಇದೆ. ಅಂದರೆ ಇದರಲ್ಲೇ ಸಾಯಬೇಕಾ? ಜನ ಮಾತಾಡೋದಿದೆ ಈ ಪದ. ಇಷ್ಟೇನೆ ನಮ್ಮ ಬದುಕು. ಏನು ಮಾಡಿದ್ರೂ ಕೂಡ ಕರ್ಮದಲ್ಲೇ ಇರಬೇಕು. ಇದನ್ನೇ ಯೋಗ ವಾಸಿಷ್ಠದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಈ ಕರ್ಮವನ್ನೇ ಯೋಗ ವಾಸಿಷ್ಠದಲ್ಲಿ ಏನು ಹೇಳ್ತಿದ್ದಾನೆ, ತತ್ಪೂರ್ವೆ ಹಿಂದಿನ ಜನ್ಮದಲ್ಲಿ ಮಾಡಿರೋಂಥದ್ದು ಅಷ್ಟೂ ದಾರಿದ್ರ್ಯವೇ ಇದ್ದರೆ ಏನು ಮಾಡೋದು? ಎಲ್ಲ ಮೈನಸ್ ಇದ್ದರೆ ಎಂತ ಮಾಡೋದು? ಅದಕ್ಕೆ ನೀವು ಮಹಾಭಾರತವೋ ರಾಮಾಯಣವೋ ನೋಡ್ತಿದ್ರೆ ಈ ಕಡೆಯಿಂದ ಬಾಣ ಬಿಟ್ಟಾಗ ಆ ಕಡೆಯಿಂದ ಒಂದು ಬಾಣ ಬರುತ್ತೆ, ನೋಡಿದಿರಲ್ಲ? ಈ ಕಡೆ ರಾವಣ ಬಿಟ್ಟರು, ಈ ಕಡೆ ರಾಮ ಬಿಟ್ಟರು, ಒಟ್ಟಾರೆ ಯಾರೋ ಒಬ್ಬರು, ರಾಮ ರಾವಣ ಬೇಡ, ಬೇರೆ ಇನ್ಯಾರೋ. ಒಟ್ಟಾರೆ ನೀವು ಈ ಕಡೆಯಿಂದ ಬಾಣ ಬರೋದು ನೋಡಿದ್ದೀರಿ, ಈ ಕಡೆಯಿಂದ ಬಾಣ ಬರೋದು, ಎರಡು ಕ್ಲಾಶ್ ಆಗ್ತವೆ, ನೋಡಿದ್ರಲ್ಲ? ಆ ಕ್ಲಾಶ್ ಆದಾಗ ಒಂದು ಸ್ಪಾರ್ಕ್ ಬರುತ್ತೆ ಅಲ್ಲಿ. ಒಟ್ಟಾರೆ ಯಾವುದೋ ಒಂದು ಕಿಲ್ ಆಗುತ್ತೆ, ನಾಶ ಆಗುತ್ತೆ, ಇನ್ನೊಂದು ಮಾತ್ರ ಮುನ್ನುಗ್ಗುತ್ತೆ. ಇದು ಗಮನ ಇದೆಯಾ? ಹೌದು ಗುರುಗಳೇ, ಗೊತ್ತಾಯ್ತು. ಇದು ಗೊತ್ತಿದ್ದರೆ ನಿಮಗೆ, ಇದು ನೆನಪಿಗೆ ಏನಾದರೂ ಬಂದರೆ ನಿಮಗೆ ಬಹುಶಃ ಕಾಯ ವಾಚ ಮನಸ ಈ ತ್ರಿಕರಣ ಶುದ್ಧಿಯಿಂದ ನೀವು ಈಗ ಈ ಜನ್ಮದಲ್ಲಿ ನೀವೇನಾದರೂ ಮಾಡ್ತೀನಿ ಅಂತಂದರೆ ಬ್ಯಾಕ್ ಹಿಂದಿತ್ತಲ್ಲ, ನಿಮ್ಮ ದಾರಿದ್ರ್ಯದ ಕರ್ಮ ಇತ್ತಲ್ಲ, ಅದು ಬರ್ತಾ ಇದೆ. ಈಗ ಬರ್ತಾ ಇದೆ. ಹೆಂಗೆ ಬರ್ತಾ ಇದೆ ಅಂತಂದರೆ, ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಸುಡುತ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಅವಮಾನಿಸ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ನಿಮಗೆ ದುಃಖ ಕೊಡ್ತಾನೆ ಇದೆ, ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ನಷ್ಟನೇ ಆಗ್ತಾ ಇದೆ, ಬರ್ತಾನೆ ಇದೆ. ಅದು ಇನ್ನೂ ನಿಮ್ಮನ್ನು ಕಿಲ್ ಮಾಡೋದಂಗೆ ಬರ್ತಾನೆ ಇರುತ್ತೆ. ಈಗ ನಾನು ಅಷ್ಟೇ 3 ಬಳಸ್ದೆ, ತ್ರಿಕರಣ ಶುದ್ಧಿ ಅಂತ, ಇದು. ಈಗ ನೀವು ಈ ಜನ್ಮದಲ್ಲಿ ಮಾಡ್ತೀರಲ್ಲ, ಒಳ್ಳೆಯದನ್ನು ಏನು ಮಾಡ್ತೀರೋ, ಶಿವನಿಗೆ ಒಂದು ಖುಷಿಯಿಂದ ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ, ನೀರು ಹಾಕಿ ಅಭಿಷೇಕ ಮಾಡ್ತೀನಿ ಅಂತಂದರೆ, ನೀರು ಅಂದರೆ ಈ ದೇಹ ಅಂತ. ನನಗೆ ದೇಹ ಕೊಟ್ಟಿದ್ದಕ್ಕಾಗಿ ಧನ್ಯೋಸ್ಮಿ, ಕೃತಜ್ಞತೆ ಹೇಳಿ. ಹಾಲು ಹಾಕ್ತೀವಲ್ಲ, ಆ ಹಾಲು ಶಾಂತಿಯ ಸಂಕೇತ. ತಂದೆ ತಾಯಿ ಸಂಕೇತವೂ ಕೂಡ ಅದು. ತಂದೆ ತಾಯಿ ಅಂದರೆ ಅಷ್ಟೇ ಒಂದು ಪದ ಇರುತ್ತೆ, ನಾನು ಆವಾಗ ಕೆಲವ್ರಿಗೆ ಮಾತ್ರ ಬಳಸ್ತೀನಿ, 2 ರೀತಿ ಬಳಸ್ತೇನೆ, ಅರ್ಥನೇ ಆಗಲ್ಲ, ಹಾಗೆ ಬಳಸಿರ್ತೀನಿ. ನಾವು ಹಾಲಲ್ಲಿ ಬೇಕಾದ್ರೆ ತಪ್ಪು ಹುಡುಕ್ಬೋದು, ಅವನಲ್ಲಿ ತಪ್ಪು ಹುಡುಕೋಕ್ಕಾಗಲ್ಲ ಅಂತ ಹೇಳಿರ್ತೇನೆ. ಈ ಪದ ಕೇಳಿದ್ರಲ್ಲ, ಹಾಲಲ್ಲಿ ಬೇಕಾದ್ರೆ ತಪ್ಪು ಹುಡುಕ್ಬೋದು, ಅವರಲ್ಲಿ ತಪ್ಪು ಹುಡುಕ್ಬಾರ್ದು. ಆದರೆ ಹಾಲು ತಂದೆ ತಾಯಿಗಳಿಗೆ ಹೋಲಿಸ್ತಾರೆ ಇಲ್ಲಿ. ಯಾಕೆ ಅಂತೇಳಿ, ಮಕ್ಕಳನ್ನು ನೋಡಿಕೊಳ್ಳುವಲ್ಲಿ, ಮಕ್ಕಳನ್ನು ಗಮನಿಸುವಲ್ಲಿ ತಂದೆ ತಾಯಿಗಳಿಗೆ ಕಲ್ಮಶ ಇರೋದಿಲ್ಲ. ಹಾಗೆ ಹಾಲಿಗೆ ಹೋಲಿಸ್ತಾರೆ, ಶಾಂತಿಯ ಸಂಕೇತ. ಅದಾದಮೇಲೆ ಮೊಸರು ಹಾಕ್ತೀವಲ್ಲ, ಆ ಮೊಸರು ಇದೆಯಲ್ಲ, ಗಟ್ಟಿ ಇರುತ್ತೆ, ಸ್ವಲ್ಪ ಜೀವನ ಸ್ವಲ್ಪ ಗಟ್ಟಿನೇ, ಮದುವೆ ಆಗ್ತೀಯ ನೆಕ್ಸ್ಟ್ ಗಟ್ಟಿ ಹಾಗೂ ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ. ಅದಾದಮೇಲೆ ಜೇನುತುಪ್ಪ ಹಾಕ್ತೀಯಲ್ಲ, ಈಗ ಮದುವೆ ಆಗಿದೆ ಅಂದರೆ ನಸಿ ಸ್ವೀಟ್ ಮಗು ಆಗುತ್ತಲ್ಲ, ಖುಷಿ. ಅದರಷ್ಟು ಇನ್ನೊಂದಿಲ್ಲ. ನೀವು ಎಲ್ಲಿಂದ ನೋವು ಹೋಗಿ ಬಂದಿರ್ತೀರ, ಬೇಸರ ನೋವೆಲ್ಲ ಮಾಡ್ಕೊಂಡು ಬಂದಿರ್ತೀರ, ಮನೇಲಿ ಬಂದ್ಬಿಟ್ಟು ತಪ್ಪ ಅಂತ ಸಾಕು, ನಿಮಗಾಗೋ ಆನಂದನೇ ಬೇರೆ. ಹೀಗೆ ಒಂದಕ್ಕೊಂದು ಲಿಂಕ್ ಇದೆ. ಇದನ್ನೇ ನಾನು ಯಾಕೆ ತಿಳಿಸ್ತೇನೆ ಅಂತಂದರೆ, ಈ ಕೆಟ್ಟ ಪ್ರಾರಬ್ಧ ಕರ್ಮವನ್ನು ಈಗ ನೀವು ತ್ರಿಕರಣ ಶುದ್ಧಿಯಿಂದ, ನಾನೊಂದು ಉದಾಹರಣೆ ಕೊಡ್ತಾ ಇದ್ದೀನಿ, ಹಾಲು ಮೊಸರು ತುಪ್ಪ ಜೇನುತುಪ್ಪ ಅಂತ. ಪಂಚಾಮೃತ ಅಭಿಷೇಕ ಮಾಡುವಾಗಲೂ ಕೂಡ ಮನಸ್ಸಿಟ್ಟು ನಾನು ಅವನಿಗೆ ಮಾಡ್ತಾ ಇದ್ದೇನೆ, ನನ್ನ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ.
ನೀವು ಆ ಸಣ್ಣ ಮಗುವಿಗೆ ಸ್ನಾನ ಮಾಡುವಾಗ ಕೇರ್ಲೆಸ್ ಮಾಡ್ತೀರಾ? 1 ತಿಂಗಳು ಬೇಬಿ ನೀವು ಚೆನ್ನಾಗಿ ಸ್ನಾನ ಮಾಡಿಸ್ತೀರಿ, ಎಲ್ಲಿ ಹೇಗೆ ಒತ್ತಬೇಕು ಮಗುವಿಗೆ, ಆ ಕಣ್ಣು ಮೂಗತ್ರ ಎಷ್ಟು ಒತ್ತಬೇಕು, ಸುಮ್ಮನೆ ನೀವು ನೀರು ಹಾಕ್ತಾನೇ ಇರಲ್ಲ. ಹೀಗೆ ಭಗವಂತನ ಪೂಜೆ ಸೇವೆಯಲ್ಲೂ ಮಾಡುವಾಗ ನೀವು ಸ್ನಾನ ಮಾಡಿಸುವಾಗ ಭಗವಂತ ಮಗುವಾಗ್ತಾನೆ, ನೀವು ತಾಯಿ ಆಗ್ತೀರಿ. ಆ ಮಗುವಿಗೆ ನೀವು ಬಟ್ಟೆ ಹಾಕ್ತೀರಲ್ಲ, ಹಾಗೆ ಭಗವಂತನಿಗೆ ಅಲಂಕಾರ ಮಾಡುವಾಗ ಮಗು ಆಗಿರ್ತಾನೆ. ನೈವೇದ್ಯ ಮಾಡುವಾಗ ನೀವು ತಿನ್ನಿಸ್ತಾನೆ. ಅವನು ನಿದ್ರೆಗೆ ಹೋಗ್ತಾನಲ್ಲ, ನಿದ್ರೆ ಮಾಡಿಸ್ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ತೀರಿ. ಹೀಗೆ ನಿಮ್ಮ ಸಣ್ಣ ಮಗುವನ್ನು ಆ ದೊಡ್ಡದಾಗಿ ಬೆಳೆಯೋ ತನಕ ಎಷ್ಟು ಚೆನ್ನಾಗಿ ಲಾಲನೆ ಪಾಲನೆ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಿಮ್ಮ ವ್ರತ, ಪೂಜೆ, ನಿಯಮ, ನಿಷ್ಠೆ, ಕಾರುಣ್ಯ, ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಇವೆಲ್ಲವೂ ಇರಲಿ ಪ್ರತಿನಿತ್ಯ. ನೀವು ಇಂದಿನ ಜನದಲ್ಲಿ ಮಾಡಿರೋದು ಅಷ್ಟೂ ದಾರಿದ್ರ್ಯವೇ, ಅಷ್ಟೂ ಕೆಟ್ಟದ್ದೇ. ಅದು ಹೋಗಬೇಕಾದ್ರೆ ನೀವು ಮಾಡಬೇಕೋ ಬೇಡವೋ? ಒಂದಷ್ಟು ದಿನ ಒಂದು ದಿನ ಯಾರೋ ಹೇಳಿದಂತೆ ಮಾಡ್ತಾರೆ, ಆಗಿಲ್ಲ ಅಂದರೆ ಆಗಲ್ಲ ರೀ. ನಿಮ್ಮದು ಟನ್ಗಟ್ಟಲೆ ಇದೆ, ಅದು ತೂಕ ಇದೆ, ಅದು ಏನೋ ಗ್ರಾಮ್ ಆಗಿದ್ರೆ ಸಾಕು. ಒಂದು ತೆಂಗಿನಕಾಯಿ ದಾನ ಮಾಡಿ ಸಾಕಾಗಿತ್ತು. ಇಷ್ಟಿದೆ. ಅದರಲ್ಲೂ ತ್ರಿಕರಣ ಶುದ್ಧಿಯಿಂದಲೇ ಮಾಡಬೇಕು. ಕಾಯ ವಾಚ ಮನಸ. ಕಾಯ ಅಂದರೆ ಶರೀರ ಶುದ್ಧಿಯಿಂದ, ಆತ್ಮ ಶುದ್ಧಿಯಿಂದ ಮಾಡಬೇಕು ನೀನು. ವಾಚ ಮನಸ್ಸು, ಮಾತು ಹಾಗೆಯೇ ಬರಬೇಕು, ಪ್ರಾಮಾಣಿಕವಾಗಿ ಕೂಡಿರಬೇಕು, ತನ್ಮಯನಾಗಿರಬೇಕು ನೀನು. ಮನಸ ಸಂಕಲ್ಪ ಹೇಗಿರಬೇಕು ಅಂತಂದರೆ, ಅವನನ್ನು ನೀನು ಪಾದ ಸೇವೆ ಮಾಡುವಾಗ ತನ್ಮಯನಾಗಿ ಎಷ್ಟೊಂದು ಖುಷಿಯ ಬದುಕು ನನಗೆ ಕೊಟ್ಟಿದೆಯಾ ಕಣಯ್ಯ, ಇದೊಂದು ನನಗೇನು ಮಹಾ ಅಲ್ಲ, ನಾನು ಸ್ವೀಕಾರ ಮಾಡುತ್ತೇನೆ ಸ್ವಾಮಿ ಅಂತ ಹೇಳಿ ಅವನಿಗೆ ಒಟ್ಟಾರೆ ನೀವು ಮಾಡಿರೋ ಕರ್ಮವನ್ನು ಹೋಗಲಾಡಿಸ್ಬೇಕು ಅಂತಂದರೆ ಒಂದು ಚಮತ್ಕಾರ ಮಾಡಬೇಕು. ನೀವು ಪ್ರತಿನಿತ್ಯ ಮಾಡಬೇಕು ನೀವು. ಅದಕ್ಕೆ ಈ 2 ಕಾಲಗಳನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ 2 ಕಾಲಗಳು ಉಪಯೋಗ ಆಗ್ತಾವಲ್ಲ ನಿಮಗೆ ನಡಿಬೇಕಾದ್ರೆ. ನಿಮಗೆ ಪ್ರಾತಃ ಕಾಲವು ಸಾಯಂಕಾಲವು ನಿಮ್ಮ ಜೀವನ ನಡೆಯೋಕ್ಕೆ ಕಾಲಗಳವು. ನಿಮ್ಮ ಕರ್ಮ ಕೆಟ್ಟ ಕರ್ಮ ಕಳೆಯೋ ಕಾಲಗಳವು. ನಿಮ್ಮ ಒಳ್ಳೆಯ ಕರ್ಮಗಳನ್ನು ವೆಲ್ಕಮ್ ಮಾಡುವಂಥ ಸಾಯಂಕಾಲ ಪ್ರಾತಃ ಕಾಲ. ಆ ಪ್ರಾತಃ ಕಾಲ ಒಂದು 10 ನಿಮಿಷ ಕೂತ್ಕೊಳ್ಳಿಯಪ್ಪ. 5ರಿಂದ 6 ನಿದ್ದೆ ಮಾಡೋರಿಗೆಲ್ಲ ಇದು, ಎಚ್ಚರ ಆಗೋರ್ಗಿದ್ದು ನಾನು ಹೇಳ್ತಾ ಇರೋದು. ಸಾಯಂಕಾಲ 5ರಿಂದ 6 ಎಚ್ಚೆತ್ಕೊಳ್ಳಿಯಪ್ಪ, ಒಂದು ಅರ್ಧ ತಾಸು. ಕೊನೆ ಪಕ್ಷ ನೀನು ಕೆಲಸ ಮಾಡ್ತೀಯ, 10 ನಿಮಿಷ ಆದರೂ ಕುಳಿತುಕೊಂಡು ಒಮ್ಮೆ ನಾನು ಹಿಂದೆ ಮಾಡಿದ್ದು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ, ಏನು ಕಷ್ಟ ಆದರೂ ಕೊಡು, ಆದರೆ ನನ್ನ ಕುಟುಂಬ ಪೋಷಣೆಗೆ ನನಗೆ ಅವಕಾಶ ಮಾಡಿಕೊಡು, ನೀನು ನಾನು ಯಾವ ಕಷ್ಟ ಕೊಟ್ಟರು ಸಹಿಸ್ಕೊಳ್ತೀನಿ. ನೀನು ಏನು ಕೊಟ್ಟರೂ ಕೂಡ, ನೀನು ಏನೇ ಮಾಡಿದ್ರೂ ಕೂಡ ಬಹುಶಃ ನನ್ನ ಕರ್ಮ ಆಧಾರದ ಮೇಲೆ ಮಾಡ್ತಾಯಿದ್ದೀನಿ, ಒಪ್ಕೊಳ್ತೀನಿ. ಆದರೆ ಕೆಟ್ಟದ್ದು ಕೊಟ್ಟರೆ ಅದನ್ನು ತಡೆದುಕೊಳ್ಳುವ ಶಕ್ತಿಯೂ ಅದನ್ನು ದಹಿಸುವ ಶಕ್ತಿಯೂ ನನಗೆ ಕೊಡು. ಅದನ್ನು ಹೇಗೆ ಮಾಡಬೇಕೋ ಆ ಬುದ್ಧಿಮತ್ತೆಯನ್ನು ನನಗೆ ಕೊಡು. ಒಳ್ಳೆಯದು ನನಗೆ ಕೊಟ್ಟರೆ, ಒಳ್ಳೆಯದು ನನಗೆ ದಯಪಾಲಿಸಿದರೆ ನೀನು ಮಹಾನುಭಾವ. ನನಗೆ ಅಹಂಕಾರವನ್ನು ಎಂದೆಂದೂ ಕೊಡಬೇಡ, ಜೀವಮಾನದಲ್ಲಿ ಕೊಡಬೇಡ. ತಲೆಬಾಗುವಂಥದ್ದನ್ನೇ ಕೊಡು, ತಲೆಬಾಗಿ ನಡೆಯುವಂಥದ್ದನ್ನೇ ಕೊಡು. ಅಪ್ಪಿ ತಪ್ಪಿ ನನಗೆ ಅಹಂಕಾರ ಕೊಡಬೇಡ. ಆ ಅಹಂಕಾರ ಬಂದರೆ ಅವನ ಪದಗಳು ಹೇಗಿರ್ತವೆ ನೀವು ನೋಡಿರ್ತೀರಿ. ದುಡ್ಡು ಬಂದಿರುತ್ತಲ್ಲ ಅವನ ನೀವು ನೋಡಿ ಒಮ್ಮೆ ಅವ್ರ ಮಾತುಗಳೇ ಚೇಂಜ್ ಆಗಿರ್ತವೆ. ನೀವೇ ಗಮನಿಸಿ. ದುಡ್ಡಿರಲ್ಲ ಅವನ ಹತ್ರ, ಆವಾಗ ಮಾತುಗಳು ಬೇರೆ. ದುಡ್ಡಿರುತ್ತೆ, ನೀವು ಗಮನಿಸಿ. ಅಗತ್ಯ ಬೇರೆ, ಅಗತ್ಯ ಬೇರೆ. ಅದಕ್ಕಾಗಿ ನನಗದು ಬೇಡ, ಗತ್ತು ಕಿಮ್ಮತ್ತೂ ಬೇಡ, ನನಗೆ ಗಮ್ಮತ್ತೇ ಕೊಡು, ಶ್ರದ್ಧೆ ಭಕ್ತಿ ಗಮ್ಮತ್ತು ಕೊಡು ಸಾಕು ಅಂತೇಳಿ ಮಾಡಿ ಆವಾಗ ಹೋಗುತ್ತೆ. ಈ ಬಾಣಗಳು ಬಂದುವಲ್ಲ ಅದನ್ನು ಕಿಲ್ ಮಾಡುತ್ತೆ ಕರ್ಮವನ್ನು. ಈಗ ನೀವು ಮಾಡ್ತಾ ಆ ತ್ರಿಕರಣ ಶುದ್ಧಿಯಿಂದ ಸಕ್ಸಸ್ ಆಗ್ತೀರಿ, ಪಾಸ್ ಆಗ್ತೀರಿ, ಟಿಕ್ ಮಾರ್ಕ್ ಆಗ್ತಾನೆ, ಅವ ಸರ್ಟಿಫಿಕೇಟ್ ಪಡ್ಕೊಳ್ತೀರಿ, ಆನಂದದ ಜೀವನ ಪಡೆದುಕೊಳ್ತೀರಿ. ಖಂಡಿತ ಗುರುಗಳೇ, ಒಂದು ತ್ರಿಕರಣ ಶುದ್ಧಿಯಿಂದ ನಮ್ಮ ಕರ್ಮವನ್ನು ಹೇಗೆ ತೊಳ್ಕೊಳ್ಬೇಕು ಅಥವಾ ಹೇಗೆ ಕಿಲ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಒಳ್ಳೆ ಟೈಮ್ ಅಥವಾ ಗುಡ್ ಟೈಮ್ ಅನ್ನೋಂಥದ್ದು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಾನ್ಫಿಡೆನ್ಸ್ನಲ್ಲಿ ಯಾರು ತುಂಬ ಸಫರ್ ಮಾಡ್ತಿರ್ತಾರೆ, ಏನು ಕರ್ಮನೋ ಅವ್ರಿಗೆ ಒಂದು ರೀತಿಯಾಗಿರುವಂಥ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ವಿಚಾರನ ತಿಳ್ಕೊಂಡ್ಮೇಲೆ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಲೈಫಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ಬಿಟ್ಟಿದೆ. ಯಾವುದೇ ಕೆಲಸ ಕೈ ಹಾಕಿದ್ರೂ ಏನೋ ಒಂದು ಕರ್ಮ ನಮ್ಮನ್ನು ಬಿಡ್ತಾ ಇಲ್ಲ ಅಂತ ನೀವು ಬೇಸತ್ತು ಹೋಗಿದ್ರೆ ಗುರುಗಳು ಈಗಷ್ಟೇ ತಿಳಿಸ್ಕೊಟ್ಟಂಥ ಈ ರೆಮಿಡಿಯನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.